Good morning, students. Welcome to the Nidhi's Maths Room. Today I am going to continue chapter ring theory. In this class, I started homomorphism of a ring. So, what is meant by an homomorphism of a ring? Before going to that definition of homomorphism of a ring, first I discuss what is meant by a function. ನಿಮಗೆ ಫಂಕ್ಷನ್ ಅಂದರೆ ಏನಂತ ಹೇಳಿ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳಿಬಿಟ್ಟು ನೆಕ್ಸ್ಟ್ ಹೋಮೋಮಾರ್ಫಿಸಮ್ ಆಫ್ ಎ ರಿಂಗ್ಗೆ ಹೋಗೋಣ. ಓಕೆನಾ? ಫಂಕ್ಷನ್ ಅಂದರೆ ಏನು? ಸೊ ಫಂಕ್ಷನ್ ಅಂದರೆ ಮ್ಯಾಪಿಂಗ್ ಅಂತ ಹೇಳಿ ಕರಿತೀವಿ. ಎಫ್ ಫ್ರಮ್ ಎ ಟು ಬಿ ಎನ್. ಸೊ ಇಲ್ಲಿ ಹಿಯರ್ ಎ ಇಸ್ ಎ ಡೊಮೈನ್, ಬಿ ಇಸ್ ಎ ಕೋಡೊಮೈನ್. ಸೊ ಎ ಇಸ್ ಎ ಡೊಮೈನ್, ಬಿ ಇಸ್ ಎ ಕೋಡೊಮೈನ್. ಸೊ ಇಲ್ಲಿ ಎವರಿ ಎಲಿಮೆಂಟ್ ಆಫ್ ಎ ಹ್ಯಾವಿಂಗ್ ಎ ಯುನಿಕ್ ಇಮೇಜ್ ಇನ್ ದ ಬಿ. ಇಫ್ ಎವರಿ ಎಲಿಮೆಂಟ್ ಆಫ್ ಎ, listen carefully, if every element of A has a unique image in the B, then we say F is a function. In general, every element in the domain, if that is very important, ಅಂದ್ರೆ ಕಂಡೀಷನ್ ಅದು ಸ್ಯಾಟಿಸ್ಫೈ ಆಗಬೇಕಂತ. If every element in the domain having a unique image in the codomain, then that is said to be a function ಅಂತ. ಅಂದರೆ ಡೊಮೈನ್ನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಕೋಡೊಮೈನಲ್ಲಿ ನಮಗೆ ಯುನಿಕ್ ಇಮೇಜ್ ಇರಬೇಕು. ಯುನಿಕ್ ಅಂದರೆ ಒಂದಕ್ಕೆ ಒಂದೇ ಇಮೇಜ್ ಇರಬೇಕು. ಕೋಡೊಮೈನಲ್ಲಿ ನಮಗೆ ಇನ್ನೊಂದು ಎಲಿಮೆಂಟ್ ಖಾಲಿ ಇರ್ಬೋದು, ಯಾವುದಕ್ಕೂ ಇಮೇಜ್ ಆಗ್ದಲೇ ಇರಬಹುದು. ಆದರೆ ಡೊಮೈನ್ನಲ್ಲಿರುವಂಥ ಎಲಿಮೆಂಟು ಮಸ್ಟ್ ಆ್ಯಂಡ್ ಶುಡ್ ಅದಕ್ಕೆ ಒಂದು ಇಮೇಜ್ ಕೋಡೊಮೈನಲ್ಲಿ ಎಕ್ಸಿಸ್ಟ್ ಆಗಲೇಬೇಕು. ಡೊಮೈನ್ನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಕೋಡೊಮೈನಲ್ಲಿ ಇಮೇಜ್ ಎಕ್ಸಿಸ್ಟ್ ಆಗಲೇಬೇಕು. ಗೊತ್ತಾಗ್ತಾ ಇದೆಯಾ? ಸೊ ದಟ್ ಈಸ್ ನಥಿಂಗ್ ಬಟ್ ಅ ಫಂಕ್ಷನ್ ಅಂತ. ಫಂಕ್ಷನ್ ಅಂದ್ರೆ ಎವರಿ ಎಲಿಮೆಂಟ್ ಇನ್ ದ ಡೊಮೈನ್ ಹ್ಯಾವಿಂಗ್ ಎ ಯುನಿಕ್ ಇಮೇಜ್ ಇನ್ ದ ಕೋಡೊಮೈನ್. ಯುನಿಕ್ ಇಮೇಜ್ ಇರಬೇಕು, ಒಂದೇ ಇರಬೇಕು. ಒಂದಕ್ಕೆ ಎರಡು ಇಮೇಜ್ ಬರಬಾರ್ದು. ಬೇಕಿದ್ರೆ ನಮಗೆ ಅಷ್ಟಕ್ಕೂ ಒಂದೇ ಇಮೇಜ್ ಬರ್ಬೋದು. ನೋಡಿ ಹೀಗೆ 1 2 3 ಇದೆ, ನೆಕ್ಸ್ಟ್ ಇಲ್ಲಿ 2 3 4 ಇದೆ. ಸೊ ಇಷ್ಟಕ್ಕೂ ಸೇರಿಸಿ ಒಂದೇ ಇಮೇಜ್ ಬರ್ಬೋದು. ಹೀಗೆ ಒಂದೇ ಇಮೇಜ್ ಬರ್ಬೋದು. ಯಾಕೆಂದರೆ ಈ ಫಂಕ್ಷನ್ ಬಗ್ಗೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಕ್ಲಾಸಸಲ್ಲಿ ನಿಮಗೆ ಹೋಮೋಮಾರ್ಫಿಸಮ್ ಅಷ್ಟೇ ಆಗಿದ್ರೆ ಓಕೆ, ಬಟ್ ಕರ್ನಲ್ ಆಫ್ ಹೋಮೋಮಾರ್ಫಿಸಮ್, ಐಸೋಮಾರ್ಫಿಸಮ್ ಇವೆಲ್ಲ ಬರುತ್ತೆ. ಅಲ್ಲೆಲ್ಲ ಫಂಕ್ಷನ್ ಬಗ್ಗೆ ಗೊತ್ತಿದ್ರೆ ಮಾತ್ರನೇ ಆ ಕಾನ್ಸೆಪ್ಟ್ ಅರ್ಥ ಆಗೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಇಷ್ಟು ಎಲಿಮೆಂಟ್ಸ್ಗೂ ಸೇರಿಸಿ ಒಂದೇ ಇಮೇಜ್ ಬರ್ಬೋದು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಆದರೆ ಒಂದಕ್ಕೆ ಎರಡು ಇಮೇಜ್ ಬರೋ ಹಾಗಿಲ್ಲ. 1 2 3 ಅಂತ ಇದೆ, ಇಲ್ಲಿ 2 3 4 ಅಗೇನ್ ಅದನ್ನೇ ಬರ್ಕೊತಾ ಇದ್ದೀನಿ. ಒಂದಕ್ಕೆ ನೋಡಿ ಈ ಥರ ಎರಡು ಇಮೇಜ್ ಬರೋ ಹಾಗಿಲ್ಲ. 1ಗೆ 2 ಮತ್ತು 3 ಎರಡು ಇಮೇಜ್ ಅಂತ ಹೇಳೋದಕ್ಕಾಗಲ್ಲ. ಸೊ ಒಂದೊಂದಕ್ಕೆ ಒಂದೊಂದೇ ಇಮೇಜ್ ಇರಬೇಕು. ಬೇಕಿದ್ರೆ ಅಷ್ಟು ಎಲಿಮೆಂಟ್ಸ್ಗೆ ಒಂದೇ ಇಮೇಜ್ ಬರ್ಬೋದು, ಆದರೆ ಒಂದು ಎಲಿಮೆಂಟ್ಗೆ ಎರಡು ಇಮೇಜ್ ಬರಬಾರ್ದು. ಮತ್ತು ಇವಾಗ 3ಗೆ ಇಮೇಜ್ ಇಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಅದು ಫಂಕ್ಷನ್ ಆಗಲ್ಲ. ಫಂಕ್ಷನ್ ಆಗಬೇಕು ಅಂದರೆ ಒಂದೊಂದು ಎಲಿಮೆಂಟ್ಗೆ ಒಂದೊಂದೇ ಇಮೇಜ್ ಇರಬೇಕು. ಇಲ್ಲೂ ಅಷ್ಟೇ, 1ಗೆ ಒಂದೇ ಇಮೇಜೇ ಇರೋದು, ದಟ್ ಈಸ್ 2. 2ಗೂ ಒಂದೇ ಇಮೇಜ್ ಇರೋದು, ದಟ್ ಈಸ್ 2. 3ಗೂ ಒಂದೇ ಇಮೇಜ್ ಇರೋದು, ದಟ್ ಈಸ್ 2. ಒಂದೇ ಇಮೇಜ್ ಇರೋದು, ಎರಡು ಇಮೇಜ್ ಇಲ್ಲ. ಬಟ್ ಇಲ್ಲಿ ಒಂದಕ್ಕೆ ಎರಡು ಇಮೇಜ್ ಇದೆ. ಸೊ ದಟ್ ಈಸ್ ನಾಟ್ ಎ ಫಂಕ್ಷನ್. ಈಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ದಿಸ್ ಇಸ್ ನಥಿಂಗ್ ಬಟ್ ಎ ಫಂಕ್ಷನ್. ಈ ಥರದ್ದು ಒಂದು ಫಂಕ್ಷನ್ನ, ಈ ಥರ ಎಕ್ಸಿಸ್ಟ್ ಆಗುವಂಥ ಒಂದು ಮ್ಯಾಪಿಂಗ್ನ ನಾವು ಹೋಮೋಮಾರ್ಫಿಸಮ್ ಅಂತ ಹೇಳಿ ಕರಿತೀವಿ. ಯಾವಾಗ ಕರಿತೀವಿ? ಅದು ಒಂದು ಕಂಡೀಷನ್, ಅಂದರೆ ಎರಡು ಕಂಡೀಷನ್ ಇದೆ. ಆ ಎರಡೂ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ಆ ಫಂಕ್ಷನ್ನ ನಾವು ಹೋಮೋಮಾರ್ಫಿಸಮ್ ಅಂತ ಹೇಳಿ ಕರಿತೀವಿ. ಯೂಶಲಿ ನಾವು ಫಂಕ್ಷನ್ನ ಬರಿಬೇಕಾದ್ರೆ ಹೇಗೆ ಬರಿತೀವಿ, ಯಾವ ಫಾರ್ಮೆಟಲ್ಲಿ ಬರಿತೀವಿ ಅಬ್ಸರ್ವ್ ಮಾಡಿ. ಎಫ್ ಫ್ರಮ್ ಎ ಟು ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನೋ ಸಮಥಿಂಗ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತನೋ, ಅಥವಾ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಅಂತನೋ, ಅಥವಾ 2x + 1 ಅಂತನೋ, 2x² + 1 ಅಂತನೋ, ಹೀಗೆ ಡಿಫೈನ್ ಮಾಡ್ತೀವಿ. ಇದರಲ್ಲಿ ಏನಿದು, ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಫ್ ಅನ್ನೋದು ಫಂಕ್ಷನ್. ಈ ಎಫ್ ಒಳಗಡೆ ಇರ್ತಕ್ಕಂಥ ಎಲಿಮೆಂಟು, ದಿಸ್ ಎಲಿಮೆಂಟ್ ಬಿಲಾಂಗ್ಸ್ ಟು ದ ಡೊಮೈನ್. ಇಫ್ ವಿ ಸಬ್ಸ್ಟಿಟ್ಯೂಟ್ ದ ಎಲಿಮೆಂಟ್ ಆಫ್ ಡೊಮೈನ್, ದಟ್ ಗಿವ್ಸ್ ದ ಎಲಿಮೆಂಟ್ ಆಫ್ ಕೋಡೊಮೈನ್. ಕೋಡೊಮೈನ್ನಲ್ಲಿರ್ತಕ್ಕಂಥ ಎಲಿಮೆಂಟ್ನ ಕೊಡುತ್ತೆ. ಇಲ್ಲಿ ರಿಸಲ್ಟೆಂಟ್ ಏನಿರುತ್ತೋ ಅದನ್ನೇ ನಾವು ರೇಂಜ್ ಅಂತ ಹೇಳಿ ಕರೆಯೋದು. ಈ ರಿಸಲ್ಟೆಂಟ್ ಏನು ಬರುತ್ತೆ ಅದನ್ನೇ ನಾವು ರೇಂಜ್ ಅಂತ ಕರೆಯೋದು. ಈಗ ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಎ ಈಸ್ ಈಕ್ವಲ್ ಟು 1 2 3 ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು 1 2
4 6 9 12 so on ಹೀಗಿದೆ, ಅಥವಾ ಅಷ್ಟೇ ಇದೆ ಅಂತ ಅನ್ಕೊಳ್ಳಿ, 12 ತನಕ ಇದೆ ಎಲಿಮೆಂಟ್. ಸೊ ಡೊಮೈನ್ ಹ್ಯಾವಿಂಗ್ ದ ಎಲಿಮೆಂಟ್ಸ್ 1 2 3, ಬಿ ಹ್ಯಾವಿಂಗ್ ದ ಎಲಿಮೆಂಟ್ಸ್ 1 2 4 6 9 12 ಅಂತ. ಸೊ ನಾನು ಹೇಳಿದೆ ಎಫ್ ಇಸ್ ಅ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಡಿಫೈನ್ಡ್ ಬೈ. ಡಿಫೈನ್ಡ್ ಅಂದರೆ ಅದನ್ನು ಹೇಗೆ ಹೇಳ್ತಾ ಇದ್ದೀವಿ, ಫಂಕ್ಷನ್ ಅಂದ ತಕ್ಷಣಕ್ಕೆ ಮ್ಯಾಪಿಂಗ್ ಎ ಟು ಬಿ ಇಂದ ಮ್ಯಾಪ್ ಆಗ್ತಾ ಇದೆ ಅಂತ ಹೇಳೋದಲ್ಲ, ಅದು ಯಾವ ರೀತಿ ಆಗ್ತಿದೆ ಅಂತಲೂ ಹೇಳಬೇಕು, ಅದು ಹೇಗೆ ಡಿಫೈನ್ ಆಗ್ತಿದೆ ಅಂತಲೂ ಹೇಳಬೇಕು. ಸೊ ಅದು ಡಿಫೈನ್ ಹೇಗೆ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಡಿಫೈನ್ ಆಗ್ತಿದೆ. ಸೊ ಇಲ್ಲಿ ಎಕ್ಸ್ ಅನ್ನೋದು ದಟ್ ಇಸ್ ದ ಎಲಿಮೆಂಟ್ ಆಫ್ ಡೊಮೈನ್, ಅಂದರೆ ಏನಲ್ಲಿರ್ತಕ್ಕಂಥ ಎಲಿಮೆಂಟ್. ಏನಲ್ಲಿ ಇರೋಂಥ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಯಾವುದು ಅಂದರೆ 1. ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು 1. That gives f of 1 is equal to 1 square means what? 1 itself. Next f of 2 is equal to, because a having the next element that is 2, if we substitute x is equal to 2, that gives 2 square means 4. Next substitute 3, f of 3 is equal to 3 square, that is 9. So observe carefully, is it 1 is an element of b? Of course, no doubt 1 is an element of b, and 4 is also an element of b, 9 is also an element of b. ಸೊ ಇನ್ ಕೇಸ್ ಅದು ಎಲಿಮೆಂಟ್ ಆಫ್ ಬಿ ಆಗಿರಲಿಲ್ಲ ಅಂತಿದ್ರೆ ಆಗ ಇದು ಫಂಕ್ಷನ್ ಆಗ್ತಿರ್ಲಿಲ್ಲ, ಈ ಎರಡು ಸೆಟ್ಗೆ ಅದು ಫಂಕ್ಷನ್ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ 1 4 9 ಆರ್ ದ ಎಲಿಮೆಂಟ್ಸ್ ಆಫ್ ಬಿ, ದಟ್ ದೇ ಆರ್ ದ ಎಲಿಮೆಂಟ್ಸ್ ಆಫ್ ಕೋಡೊಮೈನ್, ದಟ್ಸ್ ವೈ ಇಟ್ ಈಸ್ ದ ಫಂಕ್ಷನ್. ಅರ್ಥ ಆಗ್ತಾ ಇದೆ ಹೇಳ್ತಿರೋದು? ಅದು ಎಲಿಮೆಂಟು ಕರೆಸ್ಪಾಂಡಿಂಗ್ ಆಗಿ 1ಗೆ 1 ಇಮೇಜ್, 2ಗೆ 2 ಇಮೇಜ್, 3ಗೆ 9 ಇಮೇಜ್ ಅಂತ ಹೇಳಿದಾಗ ಗೊತ್ತಾಗ್ತಾ ಇದೆ ಹೇಳ್ತಿರೋದು. ಈಗ ಇಲ್ಲಿ ಬಂತಲ್ವಾ 1 4 9 ಅಂತ, ಅಂದರೆ ಸೆಟ್ ಆಫ್ ಆಲ್ ಇಮೇಜಸ್, ಸೆಟ್ ಆಫ್ ಆಲ್ ಇಮೇಜಸ್ ಏನು ಬರುತ್ತೋ ಅದನ್ನು ನಾವು ರೇಂಜ್ ಅಂತ ಹೇಳಿ ಕರಿತೀವಿ. ಸೆಟ್ ಆಫ್ ಆಲ್ ಇಮೇಜಸ್ ಏನು ಬರುತ್ತೆ ಇದನ್ನ ಗಮನ ಕೊಟ್ಟು ಕೇಳಿ, ಯಾಕೆ ಅಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ರೇಂಜ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಆಗ ನೀವು ಕನ್ಫ್ಯೂಸ್ ಆಗಬಾರ್ದು. ರೇಂಜ್ ಮೀನ್ಸ್ ವಾಟ್? ಸೆಟ್ ಆಫ್ ಆಲ್ ಇಮೇಜಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಡೊಮೈನ್. ಡೊಮೈನ್ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳ ಇಮೇಜಸ್. ಡೊಮೈನ್ 1 2 3 ಸೆಟ್ ಎ ಏನಿದೆಯೋ ಅದೇ ಡೊಮೈನ್. ಡೊಮೈನ್ನಲ್ಲಿರುವಂಥ ಎಲಿಮೆಂಟ್ಸ್ಗಳ ಇಮೇಜಸ್ ಏನು ಬಂತೋ ಆ ಇಮೇಜಸ್ನ ಸೆಟ್ಟೇನೆ ರೇಂಜು. ದಟ್ ರೇಂಜ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ದಿ ಕೋಡೊಮೈನ್. ರೇಂಜ್ ಅನ್ನೋದೇ ಒಂದು ಸೆಟ್ಟು, ಆ ಸೆಟ್ಟು ಕೋಡೊಮೈನ್ಗೆ ಸಬ್ಸೆಟ್ ಆಗಿರುತ್ತೆ. ಬಿಕಾಸ್ ದ ಎಲಿಮೆಂಟ್ಸ್ ಆಫ್ ದ ರೇಂಜ್ ಆರ್ ದ ಎಲಿಮೆಂಟ್ಸ್ ಆಫ್ ದ ಕೋಡೊಮೈನ್. ರೇಂಜಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಕೋಡೊಮೈನ್ನಲ್ಲಿರುವಂಥ ಎಲಿಮೆಂಟ್ಸ್ಗಳೇ ಆಗಿರೋದ್ರಿಂದ ದಟ್ ರೇಂಜ್ ಈಸ್ ಎ ಸಬ್ಸೆಟ್ ಆಫ್ ಕೋಡೊಮೈನ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾನ ಹೇಳಿದ್ದು? ಡೊಮೈನು, ಕೋಡೊಮೈನು, ರೇಂಜ್ ಇದಿಷ್ಟ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀನಿ. ಇದಿಷ್ಟು ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಫೈನ್, ಈಗ ಹೋಮೋಮಾರ್ಫಿಸಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹೋಮೋಮಾರ್ಫಿಸಮ್ ಮೀನ್ಸ್ ಎ ಮ್ಯಾಪಿಂಗ್ ಎಫ್ ಫ್ರಮ್ ಆರ್ ಟು ಆರ್ ಅಂತ ಹೇಳ್ತಾರೆ. ಆರ್ ಟು ಆರ್ ಡ್ಯಾಶ್ ಅಂತ. ಆರ್ ಟು ಆರ್ ಡ್ಯಾಶ್ ಅಂದರೆ ಹಿಯರ್ ಆರ್ ಈಸ್ ಒನ್ ರಿಂಗ್, ಆರ್ ಡ್ಯಾಶ್ ಈಸ್ ಅನದರ್ ರಿಂಗ್. ಅವೆರಡೂ ಕೂಡ ರಿಂಗ್ಸೇನೆ. ಆರ್ ಅನ್ನೋದು ಒಂದು ರಿಂಗು, ಆರ್ ಡ್ಯಾಶ್ ಅನ್ನೋದು ಇನ್ನೊಂದು ರಿಂಗು. ಸರ್ ಎರಡು ಒಂದೇ ರಿಂಗಿಗೆ ಮ್ಯಾಪ್ ಮಾಡ್ಕೊಬೋದಾ? ಅಫ್ಕೋರ್ಸ್ ಮಾಡ್ಕೊಳ್ಬೋದು, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಒಂದು ಪರ್ಟಿಕ್ಯುಲರ್ ಬೇರೆ ಬೇರೆದನ್ನು ಬರಬಹುದು ಅನ್ನೋ ಕಾರಣಕ್ಕೋಸ್ಕರ ಎಫ್ ಫ್ರಮ್ ಆರ್ ಟು ಆರ್ ಡ್ಯಾಶ್ ಅಂತ ಹೇಳ್ತಾ ಇದೀವಿ. ಆರ್ ಇಸ್ ಒನ್ ರಿಂಗ್, ಆರ್ ಡ್ಯಾಶ್ ಈಸ್ ಅನದರ್ ರಿಂಗ್. ಸೊ ಆ ಮ್ಯಾಪಿಂಗ್ನ ಎಫ್ ಫ್ರಮ್ ಆರ್ ಟು ಆರ್ ಡ್ಯಾಶ್ ಅನ್ನೋ ಮ್ಯಾಪಿಂಗ್ನ ನಾವು ಹೋಮೋಮಾರ್ಫಿಸಮ್ ಅನ್ಬೇಕಂದ್ರೆ ಅದು ಇವೆರಡು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಏನೇನು ಕಂಡೀಷನ್ನು? ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ವೈ, ಹಾಗೆ ಎಫ್ ಆಫ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ. ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅಂದರೆ ಡೊಮೈನಲ್ಲಿರುವಂಥ ಎರಡು ಎಲಿಮೆಂಟ್ನ ಆ್ಯಡ್ ಮಾಡಿ ಫಂಕ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರೋವಂಥ ರಿಸಲ್ಟೆಂಟ್ ಎಲಿಮೆಂಟ್ಗೂ ಇಂಡಿವಿಜುವಲ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರೋವಂಥ ರಿಸಲ್ಟೆಂಟ್ ಎಲಿಮೆಂಟ್ನೂ ಆ್ಯಡ್ ಮಾಡಿದಾಗ ನಿಮಗೆ ಈಕ್ವಲ್ ಬರಬೇಕು. ನಾನು ಹೇಳಿದ ಅರ್ಥ ಆಯ್ತಾ? ಡೊಮೈನಲ್ಲಿ ಇವಾಗ 2 ಇದೆ ಅಂತ ಇಟ್ಕೊಳ್ಳಿ, ಇನ್ನೊಂದು ಯಾವುದೋ 3 ಅಂತ ಇದೆ. 2 + 3 ಏನೋ 5. ಎಫ್ ಆಫ್ 5 ಅಂದರೆ ಎಕ್ಸ್ ಜಾಗಕ್ಕೆ 5ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಅವಾಗ ಎಂಥದೋ ಒಂದು ಬಂತು ಆನ್ಸರ್. ಹಾಗೆ ನೆಕ್ಸ್ಟ್ ಎಕ್ಸ್ ಇರೋ ಜಾಗಕ್ಕೆ 2ನ ಸಬ್ಸ್ಟಿಟ್ಯೂಟ್ ಮಾಡೋದು, ಪ್ಲಸ್ ಎಕ್ಸ್ ಇರೋ ಜಾಗಕ್ಕೆ 3ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು. ಎಫ್ ಆಫ್ 2 ಪ್ಲಸ್ ಎಫ್ ಆಫ್ 3 ವ್ಯಾಲ್ಯೂಸ್ ಏನು ಬರುತ್ತೋ ಇವೆರಡೂ ಆ್ಯಡ್ ಮಾಡಿದಾಗ ಇಲ್ಲಿ ಬಂದಿರುವಂಥ ಆನ್ಸರು ಇಲ್ಲಿ ಬಂದಿರುವಂಥ ಆನ್ಸರ್ ಎರಡೂ ಸೇಮ್ ಇದ್ದರೆ ಅದು ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಅದೇ ಥರನೇ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಆದರೆ
ಆಗ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಸೊ ಯಾವುದೇ ಒಂದು ಫಂಕ್ಷನ್ನು ಇವೆರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ, ಮೋರ್ ಓವರ್ ಅಲ್ಲಿ ತಗೊಳ್ಳುವಂಥ ಡೊಮೈನು ಮತ್ತು ಕೋಡೊಮೈನ್ ಎರಡು ಏನಾಗಿರಬೇಕು, ರಿಂಗ್ಸ್ ಆಗಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವೆರಡು ಕೂಡ ರಿಂಗ್ ಆಗಿರಬೇಕು. ಅದನ್ನು ನಾವು ಹೋಮೋಮಾರ್ಫಿಸಮ್ ಆಫ್ ಎ ರಿಂಗ್ ಅಂತ ಕರೆಯೋದು. ಹೋಮೋಮಾರ್ಫಿಸಮ್ ಆಫ್ ಎ ಗ್ರೂಪ್ ಅಂದಾಗ ಅವೆರಡು ಗ್ರೂಪ್ ಆಗಿರಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿ ಹೋಮೋಮಾರ್ಫಿಸಮ್ ಆಫ್ ಎ ರಿಂಗ್ ಹೇಳ್ತಿರೋದ್ರಿಂದ ಅವೆರಡೂ ಏನಾಗಿರಬೇಕು, ರಿಂಗ್ ಆಗಿರಬೇಕು. ಆ ಒಂದು ಫಂಕ್ಷನ್ನು ಇವೆರಡು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ನಾವು ಹೋಮೋಮಾರ್ಫಿಸಮ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಡಿಸ್ಕಸ್ ಮಾಡೋಣ. ಆಗ ನಿಮ್ಗೆ ಇನ್ನೊಂಚೂರು ಕಾನ್ಸೆಪ್ಟು ಕ್ಲಿಯರ್ ಆಗುತ್ತೆ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಸಿ ದ ಪ್ರಾಬ್ಲಮ್ಸ್. ದ ಫಸ್ಟ್ ಪ್ರಾಬ್ಲಮ್ ಈಸ್ show that a mapping f from z comma plus comma into to z comma plus comma into defined by f of x is equal to x for all x belongs to z is a homomorphism. Here you have to show this function is a homomorphism. ಆ ಒಂದು ಮ್ಯಾಪಿಂಗ್ನ ನೀವು ಹೋಮೋಮಾರ್ಫಿಸಮ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ನೋ ಡೌಟ್ ಸೆಟ್ ಆಫ್ ಆಲ್ ಇಂಟಿಜರ್ ಇಸ್ ಅ ರಿಂಗ್. ಸೊ ನಾನು ಅವಾಗಲೇ ಹೇಳಿದೆ ಎರಡೂ ಸೇಮ್ ಇರ್ಬೋದು ಅಥವಾ ಡಿಫ್ರೆಂಟ್ ಬೇಕಾದ್ರೂ ಇರ್ಬೋದು ಅಂತ. ಇಲ್ಲಿ ಎರಡೂ ಸೇಮ್ ರಿಂಗ್ ಇದೆ, ಅದರಿಂದ ಅದಕ್ಕೇನೆ ಮ್ಯಾಪ್ ಆಗಿದೆ. ಸೊ ಆಗ್ಬೋದು, ನೋ ಪ್ರಾಬ್ಲಮ್. ಸೊ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಇದೆ. ಈಗ ಇದನ್ನು ನೀವು ಹೋಮೋಮಾರ್ಫಿಸಮ್ ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂದರೆ ಆ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಫಸ್ಟ್ ಕಂಡೀಷನ್ ಏನು, ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ವೈ ಅಂತ ಪ್ರೂಫ್ ಮಾಡಬೇಕು. ಸೆಕೆಂಡ್ ಕಂಡೀಷನು ಎಫ್ ಆಫ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡೋಣ ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ವೈನ ಕನ್ಸಿಡರ್ ಮಾಡೋಣ. ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನು ಬರುತ್ತೆ? ಸೊ ನೋಡಿ, ಫಂಕ್ಷನ್ ಹೇಗೆ ಡಿಫೈನ್ ಆಗಿದೆ ಅದು ಇಂಪಾರ್ಟೆಂಟ್. ಇಲ್ಲಿರೋದೇನು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಇದೆ. ಅಂದರೆ ಎಫ್ ಆಫ್ ಎ ಅಂದರೆ ಏನಾಗುತ್ತೆ, ಎಕ್ಸ್ ಇರೋ ಜಾಗದಲ್ಲಿ ಎ ಬರ್ಕೊಂಡ್ರೆ ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಎ ಬರುತ್ತೆ. ಎಕ್ಸ್ ಇರೋ ಜಾಗಕ್ಕೆ ಬಿ ಬರ್ಕೊಂಡ್ರೆ ಬಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಿ ಬರುತ್ತೆ. ಇಫ್ ವಿ ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಎಕ್ಸ್ ಜಾಗದಲ್ಲಿ ಈ ಎಕ್ಸ್ ಜಾಗದಲ್ಲಿ ಎ ಪ್ಲಸ್ ಬಿನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಎಕ್ಸ್ ಜಾಗದಲ್ಲಿ ಏನು ಬರುತ್ತೆ, ಎ ಪ್ಲಸ್ ಬಿನೇ ಬರುತ್ತೆ. ಹೌದು ತಾನೆ? ಸೊ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ ಇರೋ ಜಾಗದಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರಿಸಲ್ಟೆಂಟ್ ಏನೇ ಬರುತ್ತೆ, ಬಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಿನೇ ಬರುತ್ತೆ, ಎ ಪ್ಲಸ್ ಬಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಪ್ಲಸ್ ಬಿನೇ ಬರುತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ಯಾಕೆಂದರೆ ಡಿಫೈನ್ ಆಗ್ತಿರೋದು ಫಂಕ್ಷನ್ನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ. ಅಂದರೆ ನೀವಿಲ್ಲಿ ಏನನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿರೋ ರಿಸಲ್ಟೆಂಟ್ ಅದೇ ಬರುತ್ತೆ ಅಂತ ಹೇಳಿ ಫಂಕ್ಷನ್ ಡಿಫೈನ್ ಆಗ್ತಿರೋದು. ಸೊ ಹಾಗಾಗಿ ನಾವಿಲ್ಲಿ ಏನನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಫಂಕ್ಷನಲ್ಲಿ, ರಿಸಲ್ಟೆಂಟ್ ಅದೇ ಬರುತ್ತೆ. ಅದೇ ಫಾರ್ಮೆಟಲ್ಲಿ ಈ ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈನ ಬರ್ಕೊಂಡ್ರೆ ರಿಸಲ್ಟೆಂಟು ಅದೇ ಬರಬೇಕು, ಇದೇನಿರುತ್ತೋ ಅದೇ ಬರಬೇಕು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಬಿಕಾಸ್ ದ ಫಂಕ್ಷನ್ ಈಸ್ ಡಿಫೈನ್ಡ್ ಲೈಕ್ ದಟ್. So that's why this f of x plus y can be written as what? X plus y itself. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? x ಇದ್ರೆ x, x plus y ಇದ್ರೆ x plus y. ಇಲ್ಲಿ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರೋ ರಿಸಲ್ಟೆಂಟ್ ಅದೇ ಬರುತ್ತೆ ಅಂತ. ಸೊ ಫೈನ್, ಅರ್ಥ ಆಯ್ತಾ ನಾ ಹೇಳಿದ್ದು? ಇಲ್ಲಿ ಫಂಕ್ಷನ್ ಹೇಗೆ ಡಿಫೈನ್ ಆಗ್ತಿರೋದು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ. ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಈ ಎಕ್ಸ್ ಇರೋ ಜಾಗದಲ್ಲಿ ಏನಂತ ಬರೀಬಹುದು ನೋಡಿ, ಎಫ್ ಆಫ್ ಎಕ್ಸ್ ಅಂತ ಬರೀಬಹುದು. ಬಿಕಾಸ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಅಂತ. ಅರ್ಥ ಆಗ್ತಾ ಇದೆಯಾ? ಆ ಎಕ್ಸ್ ಬದಲು ವೈನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಆಫ್ ವೈ ಇಸ್ ಈಕ್ವಲ್ ಟು ವೈ ಆಗುತ್ತಾ? ಎಕ್ಸ್ ಇರೋ ಜಾಗದಲ್ಲಿ ವೈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಆಫ್ ವೈ ಇಸ್ ಈಕ್ವಲ್ ಟು ವೈ ಆಗುತ್ತೆ. ಸೊ ಹಾಗಾಗಿ ವೈ ಇರೋ ಜಾಗದಲ್ಲಿ ಎಫ್ ಆಫ್ ವೈ ಅಂತ ಬರೀತೀನಿ. ಗೊತ್ತಾಗ್ತಾ ಇದೆಯಾ? ನೋಡಿ, ಹೋಮೋಮಾರ್ಫಿಸಮ್ನ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ಗೆ ಹೋಗೋಣ. ಎಫ್ ಆಫ್ ಎಕ್ಸ್ ಇಂಟು ವೈ. ಎಫ್ ಆಫ್ ಎಕ್ಸ್ ಇಂಟು ವೈನ ಏನಂತ ಬರಿಬೋದು, ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಇಂಟು ವೈ ಬರಿತಾ ಇದ್ದೀನಿ. ಹಾಗಾಗಿ ರಿಸಲ್ಟೆಂಟು ಕೂಡ ನಿಮಗೆ ಎಕ್ಸ್ ಇಂಟು ವೈಯೇ ಬರುತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಎಫ್ ಆಫ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು, ಇದು ಬರ್ದಿದ್ದು ಗೊತ್ತಾಯ್ತಾ, ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಇಂಟು ವೈ ಬರಿತಿದ್ದೀನಿ. ಸೊ ರಿಸಲ್ಟೆಂಟಲ್ಲೂ ಎಕ್ಸ್ ಇಂಟು ವೈಯೇ ಬರುತ್ತೆ. ಅಂದರೆ ಇದರೊಳಗೆ ಫಂಕ್ಷನ್ ಒಳಗೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ರಿಸಲ್ಟೆಂಟ್ ಅದೇ ಬರುತ್ತೆ. ಬಿಕಾಸ್ ಫಂಕ್ಷನ್ ಅದೇ ಥರ ಡಿಫೈನ್ ಆಗ್ತಿರೋದು. ಈಗ ನೆಕ್ಸ್ಟ್ ಎಕ್ಸ್ ಅಂದರೆ ಏನಂತ ಬರಿಬೋದು, ಈ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಅಂತ. ಎಕ್ಸ್ ಇರೋ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ಪ್ಲಸ್ಗೆ ವೈನ ರೀಪ್ಲೇಸ್ ಮಾಡಿದ್ರೆ ನಮಗೆ ರಿಸಲ್ಟೆಂಟ್ ಏನು ಬರೋದು, ಎಫ್ ಆಫ್ ವೈ ಈಸ್ ಈಕ್ವಲ್ ಟು ವೈ. ಸೊ ಹಾಗಾಗಿ ವೈ ಇರೋ ಜಾಗದಲ್ಲಿ ಏನಂತ ಬರಿಬೋದು, ಎಫ್ ಆಫ್ ವೈ ಅಂತ ಹೇಳಿ ಬರಿಬೋದು. ಸೊ ಹೋಮೋಮಾರ್ಫಿಸಮ್ನ ಎರಡೂ ಕಂಡೀಷನ್ನು ಸ್ಯಾಟಿಸ್ಫೈ ಆಗ್ತಿದೆ. ಪರ್ಟಿಕ್ಯುಲರ್ ಆಗಿ ಫಂಕ್ಷನ್ ಹೇಗೆ ಡಿಫೈನ್ ಆಗ್ತಿತ್ತೋ
ಆ ಒಂದು ಫಾರ್ಮೆಟ್ನಲ್ಲಿ ಹೋಮೋಮಾರ್ಫಿಸಮ್ನ ಎರಡೂ ಕಂಡೀಷನ್ನು ಸ್ಯಾಟಿಸ್ಫೈ ಆಗ್ತಿದೆ. ದೇರ್ ಫೋರ್ ಎಫ್ ಈಸ್ ಹೋಮೋಮಾರ್ಫಿಸಮ್ ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕು. ಅರ್ಥ ಆಯ್ತಾ ನಾ ಹೇಳಿದ್ದು? ಎಲ್ಲರಿಗೂ ಗೊತ್ತಾಯ್ತಾ? ನೆಕ್ಸ್ಟ್ ಒನ್ ನೋಡಿ, ಈಸ್ ನಾಟ್ ಆನ್ ಹೋಮೋಮಾರ್ಫಿಸಮ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ದಟ್ ಈಸ್ ಮ್ಯಾಪಿಂಗ್ ಫ್ರಮ್ ಎಫ್ ಫ್ರಮ್ z ಕಾಮ ಪ್ಲಸ್ ಕಾಮ ಇಂಟು ಟು z ಕಾಮ ಪ್ಲಸ್ ಕಾಮ ಇಂಟು, ನೋಡಿ ಇದೇ ಬೇರೆ ರಿಂಗ್ ಅದೇ ಬೇರೆ ರಿಂಗ್, z ಕಾಮ ಪ್ಲಸ್ ಕಾಮ ಇಂಟು ಟು z ಕಾಮ ಪ್ಲಸ್ ಕಾಮ ಇಂಟು ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಅಂತ ಹೇಳಿ ಡಿಫೈನ್ ಆಗ್ತಿದೆ. ಅರ್ಥ ಮಾಡ್ಕೊಳ್ಳಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಅಂತ ಹೇಳಿ ಡಿಫೈನ್ ಆಗ್ತಿರೋದು. ಅಂದ್ರೆ ಎಫ್ ಆಫ್ ಎ ಅಂದ್ರೆ ಏನಾಗುತ್ತೆ, ಎಕ್ಸ್ ಇರೋ ಜಾಗದಲ್ಲಿ ಎ ಬರಿ ಅಂತ. ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಎ ಬರೀತೀರಾ, ಹಾಗಾಗಿ 2ನ ಹಾಗೆ ಉಳಿಸ್ಕೊತೀರಾ, ಎಕ್ಸ್ ಇರೋ ಜಾಗದಲ್ಲಿ ಎನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇನ್ ಕೇಸ್ ಎಫ್ ಆಫ್ ಬಿ ಅಂದ್ರೆ ಏನಾಗುತ್ತೆ, ದಟ್ ಗಿವ್ಸ್ 2b, ಎಕ್ಸ್ ಇರೋ ಜಾಗದಲ್ಲಿ ಬಿ ಬರೀತೀರಾ. ಇನ್ ಕೇಸ್ ಎಫ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಏನಾಗುತ್ತೆ, ಎಕ್ಸ್ ಇರೋ ಜಾಗದಲ್ಲಿ ಎ ಪ್ಲಸ್ ಬಿ ಬರೀತೀರಾ, ಅವಾಗ ಎಕ್ಸ್ ಇರೋ ಜಾಗದಲ್ಲಿ ಎ ಪ್ಲಸ್ ಬಿ. 2 ಹಾಗೆ ಇರುತ್ತೆ, ಎಕ್ಸ್ ಇರೋ ಜಾಗದಲ್ಲಿ ಎ ಪ್ಲಸ್ ಬಿ ಬರೀತೀರಾ. ಅರ್ಥ ಆಗ್ತಾ ಜನ ಹೇಳ್ತಿರೋದು? 2x ಮಲ್ಟಿಪ್ಲೈ ಆಗ್ತಿದೆ ಅಂದ್ರೆ 2 ಇಷ್ಟು ಎರಡಕ್ಕೂ ಮಲ್ಟಿಪ್ಲೈ ಆಗಬೇಕು, ಅದಕ್ಕೆ ಎ ಪ್ಲಸ್ ಬಿನ ವಿತ್ ಇನ್ ದ ಬ್ರಾಕೆಟ್ ಬರಿತೀವಿ. ಆಸ್ ಇಟ್ ಈಸ್ ಸೇಮ್ ಕಾನ್ಸೆಪ್ಟ್, ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಬರೆದ್ರೆ ಏನಾಗುತ್ತೆ, 2 ಇಂಟು ಎಕ್ಸ್ ಪ್ಲಸ್ ವೈ. ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈನ ಬರಿತಾ ಇದ್ದೀನಿ. ಗೊತ್ತಾಯ್ತಾ ನಾ ಹೇಳಿದ್ದು? ಸೊ ಅರ್ಥ ಆಗ್ತಾ ಇದೆಯಾ? ಯಾಕೆ ಇದನ್ನು ಹೇಳಿದೆ ಅಂದರೆ ಈಸ್ ನಾಟ್ ಆನ್ ಹೋಮೋಮಾರ್ಫಿಸಮ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅಂದರೆ ಎರಡರಲ್ಲಿ ಯಾವುದೋ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಆ ಕಂಡೀಷನ್ಸ್ ಅನ್ಕ ನಾವು ಬರೀಲೇಬೇಕಲ್ವಾ, ಮಸ್ಟ್ ಅಂಡ್ ಶುಡ್. ಹಾಗಾಗಿ ಫಸ್ಟ್ ಕನ್ಸಿಡರೇಷನ್ ಅಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಅಂತ ಬರೀಬೇಕು. ಸೊ ದಟ್ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಮೀನ್ಸ್ 2 ಇಂಟು ಎಕ್ಸ್ ಪ್ಲಸ್ ವೈ. ಅರ್ಥ ಆಯ್ತಾ ನಾ ಹೇಳಿದ್ದು? ಹೇಗೆ ಬರ್ದೆ ಅಂತ ಹೇಳಿ ಗೊತ್ತಾಯ್ತಾ ಇದು? ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಇದನ್ನ ಅಂದರೆ 2 ಇಂದ ಟರ್ಮ್ ವೈಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ದಟ್ ಗಿವ್ಸ್ 2x plus 2y. So f of x plus y can be written as 2x plus 2y. No doubt that 2x means what? Observe here. 2x means what? F of x. So we can easily write that 2x as f of x. And no doubt this 2y is nothing but f of y. Because if we replace that x by y, that gives f of y is equal to 2y. That's why I write that 2y as f of y. Is it clear? Okay, fine. Next, the second condition of an homomorphism of a ring. So that is f of x into y. So f of x into y means what? f of x into y na ಏನಂತ ಬರೀತೀರಾ? x ಇರೋ ಜಾಗದಲ್ಲಿ x into y ಅಂದ್ರೆ ನೋಡಿ f of x is equal to 2x ಅಲ್ವಾ? ಈ x ಇರೋ ಜಾಗದಲ್ಲಿ ಏನು ಬರೀತಿದ್ದೀವಿ? x ಇಂಟು ವೈ ಅಂತ. ಈ x ಇರೋ ಜಾಗದಲ್ಲಿ x ಇಂಟು ವೈ ಅಂದರೆ 2 ಹಾಗೆ ಇರುತ್ತೆ, x ಇರೋ ಜಾಗದಲ್ಲಿ x ಇಂಟು ವೈ ಬರೀತೀವಿ. ದಟ್ಸ್ ವೈ ಈ ಎಫ್ ಆಫ್ ಎಕ್ಸ್ ಇಂಟು ವೈ ಕ್ಯಾನ್ ಬಿ ರಿಟನ್ ಆಸ್ 2 ಇಂಟು ಎಕ್ಸ್ ವೈ. ಈಗ ನೋಡಿ ಇಲ್ಲಿ ನಾವಿದನ್ನ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಅಂತ ಹೇಳಿ ಬರೀಬೇಕು ಅಂದರೆ ಇದು 2x ಇಂಟು 2y ಬರಬೇಕು ನಮಗೆ. ಹೀಗೆ 2x ಇಂಟು 2y ಅಂತ ಹೇಳಿ ಬಂದಿದ್ರೆ, ಈ ಫಾರ್ಮೆಟಲ್ಲಿ ಇದ್ದಿದ್ರೆ ಆಗ ನಾವು ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಅಂತ ಹೇಳಿ ಬರಿಬೋದಿತ್ತು. ಬಟ್ ಇದು 2x ಇಂಟು ವೈ ಇದೆ, 2x ಇಂಟು 2y ಇಲ್ಲ. ಸೊ ಹಾಗಾಗಿ ನಮಗಿದು ಬ್ಯಾಲೆನ್ಸ್ ಆಗ್ತಿಲ್ಲ. ಅದಕ್ಕೆ ನೆಕ್ಸ್ಟ್ ಏನು ಮಾಡೋದು ಅಂದರೆ ಇದು ಎಲ್ ಎಚ್ ಎಸ್ ಪಾರ್ಟು. ಸೆಕೆಂಡ್ ಕಂಡೀಷನ್ನ ಎಲ್ ಎಚ್ ಎಸ್ ಪಾರ್ಟ್ ಏನು ಅಂದರೆ ಎಫ್ ಆಫ್ ಎಕ್ಸ್ ಇಂಟು ವೈ. ಆರ್ ಎಚ್ ಎಸ್ ಪಾರ್ಟ್ ಏನು ಅಂದರೆ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ. ಇವಾಗ ಎಲ್ ಎಚ್ ಎಸ್ ಪಾರ್ಟ್ ಬರ್ತಿದ್ದೀನಿ, ಆರ್ ಎಚ್ ಎಸ್ ಪಾರ್ಟ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಇನ್ ಕೇಸ್ ಇದು ಎಲ್ ಎಚ್ ಎಸ್ ಪಾರ್ಟ್ ರಿಸಲ್ಟು ಆರ್ ಎಚ್ ಎಸ್ ಪಾರ್ಟ್ ರಿಸಲ್ಟು ಎರಡೂ ಸೇಮ್ ಬಂತಾ ಆಗ ಈಕ್ವಲ್ ಅಂತ ಹೇಳ್ಬೋದು. ಸೇಮ್ ಬರಲಿಲ್ವಾ ಆಗ ನಾಟ್ ಈಕ್ವಲ್, ಹೆನ್ಸ್ ಇಟ್ ಈಸ್ ನಾಟ್ ಆನ್ ಹೋಮೋಮಾರ್ಫಿಸಮ್ ಅಂತ ಹೇಳ್ಬೋದು. ಸೊ ಎಫ್ ಆಫ್ ಎಕ್ಸ್ ಮೀನ್ಸ್ ವಾಟ್? 2x. ಎಫ್ ಆಫ್ ವೈ ಅಂದರೆ ಏನಂತ ಬರಿಬೋದು? 2y ಅಂತ. ಸೊ 2 2s are 4 ಇಂಟು ಎಕ್ಸ್ ವೈ. ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಏನು ಬಂತು ನಮಗೆ? 4xy ಬಂತು. ಬಟ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಬಂದಿರೋದೇನೋ 2 ಇಂಟು ಎಕ್ಸ್ ವೈ. ಸೊ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ. ಅದು ಅದಕ್ಕೆ ಈಕ್ವಲ್ ಆಗಿಲ್ಲ. ಸೊ ದೇರ್ ಫೋರ್ ಎಫ್ ಈಸ್ ನಾಟ್ ಹೋಮೋಮಾರ್ಫಿಸಮ್. ಅರ್ಥ ಆಯ್ತಾ ನಾ ಹೇಳಿದ್ದು? ಪ್ರಾಬ್ಲಮ್ ಗೊತ್ತಾಯ್ತಾ ಇದು? ಸೊ ನಾಟ್ ಆನ್ ಹೋಮೋಮಾರ್ಫಿಸಮ್. ನೆಕ್ಸ್ಟ್ ಪ್ರಾಬ್ಲಮ್. ಸಿ ಹಿಯರ್
if z comma plus comma into is a ring of integers and 2z comma plus comma star, ಇಲ್ಲಿ 2z comma plus comma into ಇಲ್ಲ, ಆ ಇಂಟು ಅನ್ನೋದ್ರ ಬದಲು ಒಂದು ಬೈನರಿ ಆಪರೇಷನ್ ಸ್ಟಾರ್ ಅಂತ ಹೇಳ್ತಿದ್ದಾರೆ. ಬಿ ಎ ರಿಂಗ್ ಆಫ್ ಈವನ್ ಇಂಟೀಜರ್, ದಿಸ್ ಇಸ್ ಅ ರಿಂಗ್ ಆಫ್ ಈವನ್ ಇಂಟೀಜರ್ ಅಂತ ಅವರೇ ಹೇಳ್ತಿದ್ದಾರೆ. ವೇರ್ ಸ್ಟಾರ್ ಇಸ್ ಡಿಫೈನ್ಡ್ ಬೈ, ಆ ಸ್ಟಾರ್ ಅನ್ನೋದು ಯಾವ ತರ ಡಿಫೈನ್ ಆಗ್ತಿದೆ ಅಂದ್ರೆ, ಆ ಬೈನರಿ ಆಪರೇಷನ್ ನಾವು ಹೇಗೆ ಡಿಫೈನ್ ಮಾಡ್ತಿದೀವಿ ಅಂದ್ರೆ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬಿ ಬೈ 2 ಅಂತ ಹೇಳಿ ಡಿಫೈನ್ ಆಗ್ತಿದೆ. ಅವರೇ ಹೇಳ್ತಾ ಇದ್ದಾರೆ ದಟ್ ಸ್ಟಾರ್ ಇಸ್ ಡಿಫೈನ್ಡ್ ಆಸ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬಿ ಬೈ 2 ಅಂತ ಈ ತರ ಡಿಫೈನ್ ಆಗ್ತಿದೆ. ಸೊ ಈ ಒಂದು ಫಾರ್ಮೆಟ್ ಅಲ್ಲಿ ಇರೋದನ್ನ ನೆಕ್ಸ್ಟ್ ದೆನ್ ಶೋ ದಟ್ ಮ್ಯಾಪಿಂಗ್ ಎಫ್ ಫ್ರಮ್ ಝೆಡ್ ಕಾಮಾ ಪ್ಲಸ್ ಕಾಮಾ ಇಂಟು, ಸೊ ಇದರಿಂದ ಈ ರಿಂಗ್ ಇಂದ 2z ಕಾಮಾ ಪ್ಲಸ್ ಕಾಮಾ ಸ್ಟಾರ್ಗೆ ಮ್ಯಾಪ್ ಆಗುವಂಥದ್ದು. ಈ ಮ್ಯಾಪಿಂಗು ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x. ಪ್ರೀವಿಯಸ್ ಪ್ರಾಬ್ಲಮ್ ಹೇಗೆ ಡಿಫೈನ್ ಆಗಿತ್ತೋ ಸೇಮ್ ಆಸ್ ಇಟ್ ಈಸ್ ಅದನ್ನೇ ಹೋಮೋಮಾರ್ಫಿಸಮ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಆದರೆ ಒಂದೇ ಡಿಫ್ರೆನ್ಸ್ ಇರೋದು, ಸ್ಲೈಟ್ ಡಿಫ್ರೆನ್ಸ್. ಅದೇನಂದ್ರೆ ಅಲ್ಲಿ 2z ಕಾಮ ಪ್ಲಸ್ ಕಾಮ ಇಂಟು ಇತ್ತು, ಇಲ್ಲಿ ಇಂಟು ಬದಲು ಸ್ಟಾರ್ ಇದೆ. ಆ ಸ್ಟಾರ್ನ ನಾವು ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬಿ ಬೈ 2 ಅಂತ ಹೇಳಿ ಡಿಫೈನ್ ಮಾಡ್ತಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ಅದನ್ನು ನಾವು ಹೋಮೋಮಾರ್ಫಿಸಮ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಫಸ್ಟ್ ಕಂಡೀಷನ್ ಆಫ್ ಹೋಮೋಮಾರ್ಫಿಸಮ್ ದಟ್ ಈಸ್ ಆಸ್ ಇಟ್ ಈಸ್ ಸೇಮ್ ಪ್ರೀವಿಯಸ್ ಒನ್ ಅಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದೆ ಅದೇ ಬರುತ್ತೆ. ಸೊ ಹಾಗಾಗಿ ಅದನ್ನೇ ಬರ್ದಿದ್ದೀನಿ. ಸೆಕೆಂಡ್ ಕಂಡೀಷನ್ ಏನಂದ್ರೆ, ಸೆಕೆಂಡ್ ಕಂಡೀಷನ್ ಆಫ್ ಹೋಮೋಮಾರ್ಫಿಸಮ್ ಎಫ್ ಆಫ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ವಾಟ್ 2 ಇಂಟು ಎಕ್ಸ್ ವೈ ಬರುತ್ತೆ. ಸೊ ಇದನ್ನು ಕೂಡ ನಾನು ಪ್ರೀವಿಯಸ್ ಪ್ರಾಬ್ಲಮ್ನಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಹಾಗಾಗಿ ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಏನು ಬರ್ದಿದ್ದೆ, ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಅಂತ ಬರ್ದಿದ್ದೆ, ಹೌದಲ್ವಾ? ಸೊ ಅಬ್ಸರ್ವ್ ಮಾಡಿ, ನಾನು ಅವಾಗಲೇ ನಿಮಗೆ ಫಂಕ್ಷನ್ ಹೇಳಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಎ ಬಿ ಅಂತ ಹೇಳಿ ವ್ಯಾಲ್ಯೂಸ್ ಬರೆದ್ಬಿಟ್ಟು 1 2 3 ಅಂತ ಹೇಳಿ, ನೆಕ್ಸ್ಟ್ ಬಿ ಹ್ಯಾವಿಂಗ್ ದ ಎಲಿಮೆಂಟ್ಸ್ 1 2 4 6 9 ಸಮಥಿಂಗ್ 12 ಹೀಗೆ ಬರೆದಿದ್ದೆ ನಾನು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಬರೆದಿದ್ದೆ. ನೆಕ್ಸ್ಟ್ ಎಫ್ ಆಫ್ 1 ಇಸ್ ಈಕ್ವಲ್ ಟು ಎಕ್ಸಿಗೆ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಬರುತ್ತೆ, ಎಫ್ ಆಫ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 ಬರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ 2ಗೆ 4 ಇಮೇಜ್ ಅಂತ ಕೂಡ ಹೇಳಿದ್ದೆ. ಅಬ್ಸರ್ವ್ ಮಾಡಿ, ಈ 4 ಅನ್ನೋದು ಎಲ್ಲಿರಬೇಕು ಅಂತ ಹೇಳಿದ್ದೆ, ದಟ್ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಕೋಡೊಮೈನ್ ಅಂತ ಹೇಳಿದ್ದೆ. 4 ಅನ್ನೋದು ಕೋಡೊಮೈನ್ನಲ್ಲಿರುವಂಥ ಎಲಿಮೆಂಟು. 4 ಕೋಡೊಮೈನ್ನಲ್ಲಿದೆ ಅಂದರೆ ಎಫ್ ಆಫ್ 2 ಕೂಡ ಕೋಡೊಮೈನ್ನಲ್ಲಿರುವಂಥ ಎಲಿಮೆಂಟನೇ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವಂಥ ಕಾನ್ಸೆಪ್ಟು. ಎಕ್ಸ್ ಡೊಮೈನ್ನಲ್ಲಿರುತ್ತೆ, ಎಕ್ಸ್ ಇಸ್ ಆನ್ ಎಲಿಮೆಂಟ್ ಆಫ್ ಡೊಮೈನ್, ಎಫ್ ಆಫ್ ಎಕ್ಸ್ ಇಸ್ ಆನ್ ಎಲಿಮೆಂಟ್ ಆಫ್ ಕೋಡೊಮೈನ್. ಆ ಎಕ್ಸಿಗೆ ಎಫ್ ಆಫ್ ಎಕ್ಸು ಇಮೇಜ್ ಅಂತ, ಎಕ್ಸಿಗೆ 2ಗೆ 4 ಇಮೇಜ್ ಅಂತ ಹೇಳಿದ್ವಿ. 4 ಈಸ್ ನಥಿಂಗ್ ಬಟ್ ಎಫ್ ಆಫ್ 2 ಇಟ್ ಸೆಲ್ಫ್, 2ಗೆ ಎಫ್ ಆಫ್ 2 ಇಮೇಜ್, ಎಕ್ಸಿಗೆ ಎಫ್ ಆಫ್ ಎಕ್ಸು ಇಮೇಜ್. ದಟ್ ಇಮೇಜ್ ಈಸ್ ದ ಎಲಿಮೆಂಟ್ ಆಫ್ ಕೋಡೊಮೈನ್. ಮೀನ್ಸ್ x is an element of domain, f of x is an element of codomain. ಯಾಕೆ ಇದನ್ನು ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, f of x and f of y are the elements of codomain. f of x and f of y are the elements of codomain. But x and y are the elements of domain. x ಮತ್ತೆ y ಡೊಮೈನ್ನಲ್ಲಿರ್ತಕ್ಕಂಥ ಎಲಿಮೆಂಟ್ಸು, ಆದರೆ f of x ಮತ್ತು f of y ಅನ್ನೋದು ಕೋಡೊಮೈನ್ನಲ್ಲಿರುವಂಥ ಎಲಿಮೆಂಟ್ಸು. ಆ ಕೋಡೊಮೈನ್ನಲ್ಲಿ ನೋಡಿ, ಡೊಮೈನಲ್ಲಾದರೆ ಮಲ್ಟಿಪ್ಲಿಕೇಶನ್ನೇ ಇದೆ, ಬೈನರಿ ಆಪರೇಷನ್. ಬಟ್ ಕೋಡೊಮೈನಲ್ಲಿ ಮಲ್ಟಿಪ್ಲಿಕೇಶನ್ ಬದಲು ಇರೋದೇನೋ ಸ್ಟಾರ್ ಅಂತ ಬೈನರಿ ಆಪರೇಷನ್ ಇರೋದು. ಹಾಗಾಗಿ ಆ ಕೋಡೊಮೈನ್ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗೆ ನೀವು ಆಪ್ರೇಟ್ ಮಾಡಬೇಕಾದ್ರೆ ಇಂಟುನ ನೀವು ಆಪ್ರೇಟ್ ಮಾಡೋ ಹಾಗಿಲ್ಲ. ಅದ್ರ ಬದಲು ನೀವು ಇಲ್ಲಿ ಮಾಡಬೇಕಾಗಿರೋದು ಸ್ಟಾರ್ ಎಫ್ ಆಫ್ ಎಕ್ಸ್ ಸ್ಟಾರ್ ಎಫ್ ಆಫ್ ವೈ. ಸರ್ ಮತ್ತೆ ಇಲ್ಲಿ ಇಂಟುನೇ ಹಾಕಿದಿರಲ್ಲ ಸರ್, ಎಕ್ಸ್ ಮತ್ತೆ ವೈ ಮಧ್ಯದಲ್ಲಿ ಬರೆದಿರೋದು. ಈ ಎಕ್ಸ್ ಮತ್ತೆ ವೈ ಎರಡೂ ಎಲಿಮೆಂಟ್ಸ್ ಆಫ್ ಡೊಮೈನ್, ಹಾಗಾಗಿ ಅವೆರಡರ ಮಧ್ಯದಲ್ಲಿ ನಾನು ಬರೆದಿರುವಂಥ ಆಪರೇಷನ್ ಇಂಟುನೇ. ಗೊತ್ತಾಗ್ತಾ ಇದೆ ಹೇಳ್ತಿರೋದು, ಬಿಕಾಸ್ ಡೊಮೈನ್ ಮಲ್ಟಿಪ್ಲಿಕೇಶನ್ ಅಲ್ಲೇ ಇರೋದು. ಬಟ್ ಎಫ್ ಆಫ್ ಎಕ್ಸ್ ಇಸ್ ದ ಎಲಿಮೆಂಟ್ ಆಫ್ ಕೋಡೊಮೈನ್, ಎಫ್ ಆಫ್ ವೈ ಇಸ್ ದ ಎಲಿಮೆಂಟ್ ಆಫ್ ಕೋಡೊಮೈನ್, ಹಾಗಾಗಿ ಅವೆರಡರ ಮಧ್ಯದಲ್ಲಿ ಸ್ಟಾರ್ ಬರ್ಕೊಂಡಿದ್ದೀನಿ. ನೋಡಿ, ಎ ಸ್ಟಾರ್ ಬಿ ಅಂದರೆ ಎ ಬಿ ಬೈ 2 ಅಂತ ಡಿಫೈನ್ ಆಗಿರೋದು. ಇಲ್ಲಿ ಎ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ಇದೆ, ಬಿ ಜಾಗದಲ್ಲಿ ಎಫ್ ಆಫ್ ವೈ ಇದೆ. ಸೊ ಎ ಸ್ಟಾರ್ ಬಿ ಇಸ್ ನಥಿಂಗ್ ಬಟ್ ಎ ಬಿ ಬೈ 2. ಸೊ ದಟ್ಸ್ ವೈ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಡಿವೈಡೆಡ್ ಬೈ 2 ಅಂತ ಬರಿಬೋದು. ಎ ಸ್ಟಾರ್ ಬಿ ಅಂದರೆ ಎ ಬಿ ಬೈ 2 ಥರ.
ಸೊ ದಿಸ್ ಎಫ್ ಆಫ್ ಎಕ್ಸ್ ಮೀನ್ಸ್ ವಾಟ್? ಎಫ್ ಆಫ್ ಎಕ್ಸ್ ಅಂದರೆ ಏನು ಡಿಫೈನ್ ಆಗಿರೋದು? 2x ಅಂತ ಇಂಟು ಎಫ್ ಆಫ್ ವೈ ಅಂದರೆ ಏನಂತ ಬರಿಬೋದು? 2y ಅಂತ ಬರಿಬೋದು ಡಿವೈಡೆಡ್ ಬೈ 2. 1 2 ಕ್ಯಾನ್ಸಲ್. ನೆಕ್ಸ್ಟ್ ಏನು ಉಳ್ಕೊಳ್ಳುತ್ತೆ? 2 ಇಂಟು ಎಕ್ಸ್ ವೈ. ಸೊ ದಿಸ್ ಎಫ್ ಆಫ್ ಎಕ್ಸ್ ಸ್ಟಾರ್ ಎಫ್ ಆಫ್ ವೈ ಅಂದರೆ ಏನಂತ ಬರಿಬೋದು? ಇದನ್ನು 2 ಇಂಟು ಎಕ್ಸ್ ವೈ ಅಂತ ಬರಿಬೋದು. ನೋಡಿ ಅಬ್ಸರ್ವ್ ಮಾಡಿ, ದಿಸ್ ಎಫ್ ಆಫ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಸ್ಟಾರ್ ಎಫ್ ಆಫ್ ವೈ. ನಮಗಿಲ್ಲಿ ಇಂಟು ಬದಲು ಸ್ಟಾರ್ ಇರೋದ್ರಿಂದ ಇಲ್ಲಿ ಸ್ಟಾರ್ನೇ ಬರಿತಾ ಇದ್ದೀವಿ. ಸೊ ನೋಡಿ, ಎರಡೂ ಕಂಡೀಷನ್ ಹೋಮೋಮಾರ್ಫಿಸಮ್ನ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ದೇರ್ಫೋರ್ ಎಫ್ ಇಸ್ ಅ ಹೋಮೋಮಾರ್ಫಿಸಮ್. ಅರ್ಥ ಆಯ್ತಾ ನಾ ಹೇಳಿದ್ದು ಪ್ರಾಬ್ಲಮ್? ಈ ಮೂರು ಪ್ರಾಬ್ಲಮ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟ್ ಥಿಯರಮ್ಸ್ ಏನು ಮಾಡ್ತೀನಿ, ಆ ಥಿಯರಮ್ಸ್ಗಳು ನಿಮ್ಗೆ ಅರ್ಥ ಆಗಬೇಕಂದ್ರೆ ಹೋಮೋಮಾರ್ಫಿಸಮ್ ಕಾನ್ಸೆಪ್ಟು ನಿಮಗೆ ಫುಲ್ಲು ಕ್ಲಿಯರ್ ಆಗಿರಬೇಕು. ಐ ಥಿಂಕ್ ನಾನು ಇವಾಗ ಏನು ಹೇಳಿದ್ದೀನಿ ಅದಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.